ನಟ ಧರ್ಮೇಂದ್ರಗೆ ಹೆಚ್ಚಾಯಿತು ಧರ್ಮ ಸಂಕಟ. ಗೋಲ್ಡ್ ವಂಚನೆ ಕೇಸ್ನಲ್ಲಿ ಧರ್ಮೇಂದ್ರಗಾಗಿ ಖಾಕಿ ಹುಡುಕಾಟ ನಡೆಸ್ತಾ ಇದೆ. ತಮ್ಮ ವಾಯ್ಸ್ ಬಳಸಿ ವಂಚಿಸಿರುವುದಕ್ಕೆ ಡಿಕೆ ಸುರೇಶ್ ಈಗ ಕಿಡಿಕಾರಿದ್ದಾರೆ. ನೋಡಿ, ಧರ್ಮೇಂದ್ರ ಉತ್ತಮ ಖಳನಟ, ಆದರೆ ನಿಜ ಜೀವನದಲ್ಲೂ ಕೂಡ ಖಳನಟನಾಗಿದ್ದಾರೆ. ಅವರು ವಿಲನ್ ಆಗಿಬಿಟ್ಟಿದ್ದಾರೆ. ಅವ್ರು ಈ ಹಿಂದೆ ಕೂಡ ಸಾಕಷ್ಟು ಕೇಸ್ಗಳು ಅವ್ರ ಮೇಲೆ ಬಂದಿತ್ತು, ಆರೋಪಗಳು ಬಂದಿತ್ತು. ಈಗ ಮತ್ತೊಂದು ತಗಲಾಕೊಂಡಿದೆ. ಡಿಕೆ ಸುರೇಶ್ ಅವರ ವಾಯ್ಸ್ನಲ್ಲಿ ಮಾತಾಡಿದ್ದು ಅವ್ರೇನೋದನ್ನು ಅವರೇ ಒಪ್ಕೊಂಡಿದ್ದಾರೆ. ಈಗ ಡಿಕೆ ಸುರೇಶ್ ಅವರು ಕೆಂಡಾಮಂಡಲರಾಗಿದ್ದಾರೆ, ದೂರು ಕೊಡೋಕೆ ಮುಂದಾಗಿದ್ದಾರೆ. ನನ್ನ ಹೆಸರಲ್ಲಿ ಕರೆ ಮಾಡಿದ ಬಗ್ಗೆಯೂ ಕೂಡ ನಾನು ದೂರು ಕೊಡ್ತೇನೆ, ಯಾರೇ ನನ್ನ ಹೆಸರು ಕೂಡ ಬಳಸ್ಕೊಂಡಿದ್ರು ಅದು ಅಪರಾಧ ಆಗುತ್ತೆ, ಅನ್ಯಾಯ ಆದವರಿಗೆ ನ್ಯಾಯ ಒದಗಿಸೋಕೆ ಹೇಳ್ತೇನೆ ಅಂಥೇಳಿ ಬೆಂಗಳೂರಿನಲ್ಲಿ ಮಾಜಿ ಸಂಸದ ಡಿಕೆ ಸುರೇಶ್ ಹೇಳಿದ್ದಾರೆ. ನನ್ನ ಹೆಸರನ್ನು ಯಾರು ದುರ್ಬಳಕೆ ಮಾಡಿಕೊಂಡಿದ್ದಾರೆ ಅವ್ರ ಮೇಲೆ ಸೂಕ್ತ ಕ್ರಮ ತಗೊಳ್ಳಿ ಅಂತೇಳಿ ಪತ್ರವನ್ನು ಕೂಡ ನಾನು ಬರೀತೇನೆ. ರೆಡಿ ಮಾಡೋಕ್ಕೆ ಹೇಳಿದ್ದೆ, ರೆಡಿ ಮಾಡಿದ್ದಾರೆ. ಅದರಲ್ಲಿ ಏನಿದೆ ಸರಿಯಾಗಿ ಮಾಡಿದಾರಾ ಇಲ್ವಾ ಅನ್ನೋದನ್ನು ಗಮನಿಸಿ ಇನ್ನೊಂದು 2 ದಿನದೊಳಗಡೆ ಪೊಲೀಸ್ ಕಮಿಷನರ್ಗೆ ಪತ್ರ ಬರೆದು ಸೈನ್ ಹಾಕಿ ಕಳಿಸ್ಕೊಡ್ತೀನಿ. ಈಗ ಇದೆಲ್ಲ ಇವರೆಲ್ಲ ಸಿನಿಮಾದವ್ರು ಸೇರ್ಕೊಂಡು ಏನೇನೋ ಮಾಡ್ತಾ ಇರ್ತಾರ್ರಿ, ಏನ್ರಿ ಮಾಡ್ಲಿ ನಾನು? ಅದೇ ಈಗ ಬರೆದು ಹೇಳಿದ್ನಲ್ಲಪ್ಪ, ಪತ್ರ ಬರಿತಾ ಇದ್ದೀನಿ ಪೊಲೀಸ್ ಕಮಿಷನರ್ಗೆ ಸಂಬಂಧಪಟ್ಟಂತ ಇದ್ರ ಬಗ್ಗೆ ತನಿಖೆ ಮಾಡಿ ಅಂತೇಳಿ ಪತ್ರ ಬರಿತೀನಿ. ಅವ್ರು ನನ್ನ ಹೆಸರು ಹೇಳಿದ್ರೆ, ನನ್ನ ಹೆಸರು ಬಳಸ್ಕೊಂಡು ದುಡ್ಡು ವಸೂಲಿ ಮಾಡಿದರೆ, ನನ್ನ ಹೆಸರು ಹೇಳ್ಕೊಂಡು ಏನಾರ ಮಾಡಿತ್ತು ಅಂತ ಅಂದರೆ ಏನು ಬೇಕಾದ್ರೂ ಕ್ರಮ ತಗೊಳ್ಳಿ ಅಂತ ಹೇಳ್ತೀನಿ. ನಿಮಗೆ ಕಳಿಸ್ತೀನಿ, ಪತ್ರನೂ ಕಳಿಸ್ತೀನಿ. ನನ್ನ ಹೆಸರನ್ನು ಯಾರು ದುರ್ಬಳಕೆ ಮಾಡಿ